ಸ್ನೇಹಿತರೆ, ಫ್ರೆಂಡ್ಸ್ ಮೀಡಿಯಾ ಕನ್ನಡ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಿದ್ರೆಯು ಪ್ರತಿಯೊಂದು ಜೀವಿಯ ದೈನಂದಿನ ಚಟುವಟಿಕೆಯ ಮೇಲೆ ನೇರ ಪರಿಣಾಮ ಬೀರುತ್ತದೆ. ನಮ್ಮ ನಿತ್ಯ ಜೀವನ ಹೇಗಾಗಿದೆ ಅಂದರೆ ಪ್ರತಿ ಕ್ಷಣವೂ ಒತ್ತಡಗಳಿಂದ ಬದುಕ್ತಾ ಇದ್ದೀವಿ. ಇದರಿಂದ ಹೊರಬರಲು ನಮ್ಮ ಮನಸ್ಥಿತಿಯು ತುಂಬ ಮುಖ್ಯವಾಗುತ್ತದೆ. ಸ್ನೇಹಿತರೆ, ನಮ್ಮ ನಿದ್ರೆಯಲ್ಲಿ ಸ್ವಲ್ಪ ಏರುಪೇರಾದರೂ ಕೂಡ ನಮ್ಮ ಗಮನವನ್ನು ಒಂದೇ ಕಡೆ ಕೇಂದ್ರೀಕರಿಸಲು ಮತ್ತು ತಕ್ಷಣ ಪ್ರತಿಕ್ರಿಯಿಸಲು ನಮಗೆ ತುಂಬ ಕಷ್ಟವಾಗುತ್ತದೆ. ನಿದ್ರೆಯಿಂದ ನಮಗೆ ಎಷ್ಟೊಂದು ಪ್ರಯೋಜನಗಳಿವೆ ಅಂದರೆ, ನರಕೋಶಗಳು ಒಂದಕ್ಕೊಂದು ಪರಸ್ಪರ ಹೇಗೆ ಸಂವಹನ ನಡೆಸುತ್ತವೆ ಎಂಬುದನ್ನು ಒಳಗೊಂಡಂತೆ ಹಲವಾರು ಮೆದುಳಿನ ಕಾರ್ಯಗಳಿಗೆ ನಿದ್ರೆಯು ಮುಖ್ಯವಾಗಿದೆ. ನಾವು ನಿದ್ರೆ ಮಾಡುವಾಗ ನಮ್ಮ ದೇಹ ಮತ್ತು ಮನಸ್ಸು ತುಂಬ ಸಕ್ರಿಯವಾಗಿ ತನ್ನ ಕೆಲಸವನ್ನು ಮಾಡುತ್ತಿರುತ್ತದೆ. ಸ್ನೇಹಿತರೆ, ಹಲವರಲ್ಲಿ ದೀರ್ಘಕಾಲದ ನಿದ್ರೆಯ ಸಮಸ್ಯೆಗಳಿವೆ. ಇದರಿಂದ ಆರೋಗ್ಯದಲ್ಲಿ ಹಲವಾರು ಏರುಪೇರುಗಳಾಗುತ್ತವೆ. ಅಧಿಕ ರಕ್ತದೊತ್ತಡ, ಹೃದಯ ರಕ್ತನಾಳಗಳ ಕಾಯಿಲೆ, ಮಧುಮೇಹ, ಮುಖ್ಯವಾಗಿ ಖಿನ್ನತೆ ಸೇರಿದಂತೆ ಹಲವಾರು ಸಮಸ್ಯೆಗಳು ಬರಬಹುದು ಎಂದು ಸಂಶೋಧನೆ ತಿಳಿಸಿದೆ. ಸ್ನೇಹಿತರೆ, ಇದೇ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಫ್ರೆಂಡ್ಸ್ ಮೀಡಿಯಾ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ. ಸ್ನೇಹಿತರೆ, ನಮ್ಮ ದೈನಂದಿನ ಜೀವನದಲ್ಲಿ ನಿದ್ರೆಯು ಅಷ್ಟೊಂದು ಮುಖ್ಯವಾಗಿರುವಾಗ ಬೌದ್ಧ ಸನ್ಯಾಸಿಗಳು ನಿದ್ರೆ ಮಾಡುವುದು ಮಾತ್ರ ಒಂದು ದಿನಕ್ಕೆ 4 ಗಂಟೆ. ಅಂದರೆ ನೀವು ನಂಬ್ತೀರಾ? ಹೌದು ಸ್ನೇಹಿತರೆ, ಬೌದ್ಧ ಸನ್ಯಾಸಿಗಳು 4 ಗಂಟೆ ಮೇಲೆ ನಿದ್ರೆ ಮಾಡೋದಿಲ್ಲ. ಇದು ಹೇಗೆ ಸಾಧ್ಯ ಅಂತ ನೀವು ಕೇಳ್ಬೋದು. ಮತ್ತು ಇದು ಯಾಕೆ ನಮ್ಮಿಂದ ಆಗ್ತಾ ಇಲ್ಲ ಅಂತಲೂ ಕೇಳ್ಬೋದು. ಏಕೆಂದರೆ ಸನ್ಯಾಸಿಗಳ ಮನಸ್ಸು ದಿನವಿಡೀ ಶಾಂತಿಯಾಗಿರುತ್ತದೆ. ಅವರು ಸಾಕಷ್ಟು ಸಮಯವನ್ನು ಧ್ಯಾನಕ್ಕೆ ಮೀಸಲಿಡುತ್ತಾರೆ. ಜ್ಞಾನದಿಂದ ಮನಸ್ಸು ಮತ್ತು ದೇಹ ತುಂಬ ಹಗುರವಾಗುತ್ತದೆ ಮತ್ತು ವಿಶ್ರಾಂತಿ ಕೂಡ ಸಿಗುತ್ತದೆ. ಈ ಕಾರಣದಿಂದ ಸನ್ಯಾಸಿಗಳು ಇತರರಿಗಿಂತ ಕಡಿಮೆ ನಿದ್ರೆ ಮಾಡಿದ್ರೂ ಅವರ ಮನಸ್ಸು ಯಾವಾಗಲೂ ತಾಜಾ ಆಗಿರುತ್ತದೆ. ಸ್ನೇಹಿತರೆ, ಆದ್ದರಿಂದ ಸನ್ಯಾಸಿಗಳಿಗಿಂತ ನಮಗೆ ಬದುಕಲು ಕಷ್ಟವಾದರೂ ದಿನಕ್ಕೊಂದು ಬಾರಿಯಾದರೂ ಧ್ಯಾನ ಮಾಡೋದ್ರಿಂದ ಮನಸ್ಸು ಮತ್ತು ದೇಹದ ಒತ್ತಡಗಳಿಗೆ ಮುಕ್ತಿ ಕೊಡಬಹುದು. ಸ್ನೇಹಿತರೆ, ಇಂದಿನ ವಿಡಿಯೋದ ನನ್ನ ಕೊನೆ ಮಾತು: 5 ನಿಮಿಷದ ಧ್ಯಾನ 1 ಗಂಟೆಯ ನಿದ್ರೆಗೆ ಸಮ. 20 ನಿಮಿಷದ ಧ್ಯಾನ 4 ಗಂಟೆಗಳ ನಿದ್ರೆಗೆ ಸಮ. ಹಾಗಾಗಿ ಕಡಿಮೆ ನಿದ್ರೆ ಮಾಡುವವರು ಹೆಚ್ಚು ಧ್ಯಾನದ ಕಡೆ ಗಮನ ಹರಿಸಿ. ಮತ್ತು ನೀವು ಯಾವುದೇ ಕೆಲಸವನ್ನು ಸಂತೋಷದಿಂದ ಮಾಡಿದರೆ ಅದು ಆಯಾಸದಿಂದ ಮುಕ್ತವಾಗಿರುತ್ತದೆ. ನಮ್ಮ ಮನಸ್ಥಿತಿಯಂತೆ ನಮ್ಮ ಜೀವನ. ನಮಸ್ಕಾರ ಸ್ನೇಹಿತರೆ, ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.